ಅಲ್ಲಿಂದ ಲಾಸ್ಟ್ ಬಹಳಷ್ಟು ವಿಡಿಯೋಸ್ ನೋಡ್ಬಿಟ್ಟು ನಾವು ಫೈನಲಿ ಕೈಟ್ಸ್ಗೆ ಕೊಡಬೇಕು, ಬೇರೆ ಯಾರಿಗೂ ಕೊಡಬಾರ್ದು ಅನ್ನೋ ಮೈಂಡ್ ಸೆಟ್ ಇಂದಾನೇ ಬಂದಿರೋದು. ಬಂದಿದ್ರಿಂದ ನಮ್ಗೆ ಆಲ್ಮೋಸ್ಟ್ ನಮಗೆ ಏನ್ ಅನ್ಕೊಂಡಿದ್ದು ಆ ತರನೇ ಕೈಟ್ ಫ್ಲೋರಿಂಗ್ ಎಲ್ಲ ಅಬ್ಸರ್ವ್ ಮಾಡೋದೇ ಇದೆಲ್ಲ ಗ್ರಾನೈಟ್ ನ ಯೂಸ್ ಮಾಡಿರೋದು. ಮೇಲ್ಗಡೆ ಇವಾಗ ನಮ್ಗೆ ಇಲ್ಲಿ 2 ರೂಮ್ಸ್ ಇದೆ, ಬನ್ನಿ ಅಲ್ಲಿ ಹೋಗೋಣ. ನಾನು ಲೈಟ್ಸ್ ಎಲ್ಲೂ ಆನ್ ಮಾಡಿಲ್ಲ ಈ ಮನೆಗೆ ಜಾಸ್ತಿ ಎಲ್ಲಾ ಕಡೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ, ಬಟ್ ಬೆಳಕು ಎಲ್ಲಿಂದ ಬರ್ತಿದೆ ಅಂತ ನೀವು ನೋಡ್ಬೋದು. ಅವ್ರು ಸೈಟ್ ವಿಸಿಟ್ಸ್ ಎಲ್ಲ ಮಾಡಿಸ್ತಾರೆ, ಅದು ನೋಡ್ಬಿಟ್ಟು ನೆಕ್ಸ್ಟ್ ನಾವು ಡಿಸಿಷನ್ ತಗೊಂಡಿದ್ವಿ. ನಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ, ಇದು ಕೂಡ ತುಂಬಾ ವಿಶಾಲವಾಗಿ ಬಂದಿದೆ. ಅಂಡ್ ನೀವು ಇಲ್ಲಿ ಕೇಳ್ಬೋದು ಇಲ್ಲಿ ವಾಶ್ರೂಮ್ ಇಲ್ಲ ಅಂತ. ಆಕ್ಚುಲಿ ಇಲ್ಲಿ ವಾಶ್ರೂಮ್ ಇದೆ. ಫ್ಲೋರಿಂಗ್ ಎಲ್ಲ ನೀವು ನೋಡ್ಬೋದು ಡ್ಯಾಮ್ ಪ್ರೂಫ್ ಪೇಂಟ್ ನ ಯೂಸ್ ಮಾಡಿರೋದು. ಇದು ಯೂಸ್ ಮಾಡೋದ್ರಿಂದ ಕ್ರಾಕ್ಸ್ ಆಗಲಿ ಫ್ಯೂಚರ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಆಗಲಿ ನಮಗೆ ಬರೋದಿಲ್ಲ. 30-40ಯಲ್ಲಿ 57 ಲಕ್ಷಕ್ಕೆ ಡೂಪ್ಲೆಕ್ಸ್ ಮನೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಫ್ರಂಟ್ ಎಲಿವೇಶನ್ ನೋಡೋದಾದ್ರೆ ತುಂಬಾ ಸಿಂಪಲ್ ಆಗಿ ಮಾಡಿರೋದು. ಅಲ್ಲೆಲ್ಲ ನಾವು ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಇಂದ ಕವರ್ ಮಾಡಿ ಬ್ರಿಕ್ಸ್ ಅಲ್ಲಿ ಟೆಕ್ಸ್ಚರ್ ಪೇಂಟ್ ಇಂದ ಕವರ್ ಮಾಡಿರೋದು. ಇನ್ ಲೆಫ್ಟ್ ಸೈಡ್ ಅಂತ ನೋಡೋದಾದ್ರೆ ನಮಗೆ ಕಂಪ್ಲೀಟ್ CNC ಕಟ್ಟಿಂಗ್ ಅಲ್ಲಿ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ಮಾಡಿ ವಿತ್ SS ರೇಲಿಂಗ್ ವಿತ್ ಗ್ಲಾಸ್ ನ ಕೊಟ್ಟಿರೋದು, ಟಫನ್ ಗ್ಲಾಸಸ್ ನ ಕೊಟ್ಟಿರೋದು. ಅಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು, ಅದೆಲ್ಲ ಜಾಲಿ ವರ್ಕ್ ಅಲ್ಲಿ SS ರೇಲಿಂಗ್ ಅಲ್ಲಿ ಕೊಟ್ಟಿರೋದು. ಆಲ್ಮೋಸ್ಟ್ ಮನೆಯೆಲ್ಲ ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಇಂದಾನೆ ಕವರ್ ಮಾಡಿರೋದು. ಇನ್ನು ಫ್ರಂಟ್ ಗೇಟ್ ಅಂತ ನೋಡೋದಾದ್ರೆ ನಮ್ಮ ಪ್ಯಾಕೇಜ್ ಅಲ್ಲಿ 5 ಫೀಟ್ ಅಲ್ಲಿ ಗೇಟ್ ಬಂದಿರುತ್ತೆ, ಬಟ್ ಇವರು ಸೇಫ್ಟಿ ಪರ್ಪಸ್ 10 ಫೀಟ್ ಅಲ್ಲಿ ಗೇಟ್ ನ ಮಾಡಿಸ್ಕೊಂಡಿದ್ದಾರೆ. MS ಅಲ್ಲಿ CNC ಕಟಿಂಗ್ ಡಿಸೈನ್ ಅಲ್ಲಿ ಗೇಟ್ ನ ಮಾಡಿರೋದು. ಬನ್ನಿ ಒಳಗಡೆ ಹೋಗೋಣ. ವೀಕ್ಷಕರೇ, ಇವಾಗ ನಮ್ಮ ಜೊತೆ ಮನೆ ಓನರ್ ಆಗಿರುವ ನವೀನ್ ಸರ್ ಇದ್ದಾರೆ. ಅವ್ರ ಹತ್ರ ತಿಳ್ಕೊಳ್ಳೋಣ ಮನೆ ಹೇಗೆ ಅನ್ನಿಸ್ತು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಅಂತ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಹೊಸ ಮನೆಗೆ ಎಂಟ್ರಿ ಆಗಿದ್ದೀರಾ. ಎಷ್ಟು ದಿನ ಆಯ್ತು ಸರ್ ನೀವು ಮನೆಗೆ ಬಂದು? ಇಲ್ಲಿ ಈಗ ಬಂದು ಆಲ್ಮೋಸ್ಟ್ 2 ಮಂತ್ಸ್ ಆಯ್ತು. 2 ಮಂತ್ಸ್ ಆಯ್ತು. ಹೇಗಿದೆ ಸರ್ ಹೊಸ ಮನೆ ಲೈಫ್? ಚೆನ್ನಾಗಿದೆ. ನಿಮ್ ಲೈಫ್ ಹೇಗಿದೆ? ಆಲ್ಮೋಸ್ಟ್ ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಆಲ್ಮೋಸ್ಟ್ ಕಂಜೆಸ್ಟೆಡ್ ಇತ್ತು. ನಾವು ಹಳೆ ಮನೆಗಿದ್ದಾಗ ಇದು ಪ್ಲಾನ್ ಮಾಡ್ಬಿಟ್ಟು ಇವನ್ ಕೈಟ್ಸ್ ಅವರೇ ನಮಗೆ ಆಲ್ಮೋಸ್ಟ್ ಪ್ಲಾನ್ ಎಲ್ಲ ಮಾಡ್ಕೊಟ್ಟಿದ್ದು. ಹಾಗಾಗಿ ಚೆನ್ನಾಗಿ ಬಂದಿದೆ ಮನೆ. ಆಸ್ ಪರ್ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರನೇ ಬಂದಿದೆ. ಹಾಗಾಗಿ ಪ್ಲಾನ್ ಗೆ ನಾವೆಲ್ಲ ಫಸ್ಟ್ ಗೆ ಕೈಟ್ಸ್ ಹತ್ರ ಹೋದಾಗ ಕೈಟ್ಸ್ ಮುಂಚೆನೆ ಪರಿಚಯ ಆಯ್ತಾ ನಿಮ್ಗೆ? ನಾವು ಅದೇ ಯೂಟ್ಯೂಬ್ ನೋಡ್ಬಿಟ್ಟೆ ನಾವು ಸೆಲೆಕ್ಟ್ ಮಾಡಿದ್ದು. ಆಮೇಲೆ ಪರಿಚಯ ಅಂದ್ರೆ ಅದೇ ಯೂಟ್ಯೂಬ್ ನೋಡ್ಬಿಟ್ಟು ಬಹಳಷ್ಟು ವಿಡಿಯೋಸ್ ನೋಡ್ಬಿಟ್ಟು ಅಪ್ರೋಚ್ ಮಾಡಿದ್ದು. ನಾವು ಜಯನಗರದಲ್ಲೇ ಇದ್ವಿ, ಸೊ ನಮಗೆ ಈಸಿ ಆಯ್ತು ಅಲ್ಲಿ ಅಪ್ರೋಚ್ ಮಾಡ್ಲಿಕ್ಕೂ ಕೂಡ. ಆಮೇಲೆ ಫಸ್ಟ್ ಗೆ ಅದೇ ಸ್ಟಾರ್ಟಿಂಗ್ ವಿತ್ ಇದು ಮಾಡಿದಾಗ ಅವ್ರಿಗೆ ನಾವು ಕೇಳಿದ್ವಿ ನಮ್ ರಿಕ್ವೈರ್ಮೆಂಟ್ ಈ ತರ ಇದೆ, ಈ ತರ ಬೇಕು ಅಂತೇಳಿ. ಅವಾಗ ಸ್ಟಾರ್ಟಿಂಗ್ ವಿತ್ ಅವ್ರ ಪ್ಲಾನ್ ಹಾಕೊಡ್ತಾ ಬಂದ್ರು. ನಮ್ಗೆ ಎಲಿವೇಶನ್ ಕೂಡ ಅವರೇ ಪ್ಲಾನ್ ಮಾಡಿದ್ದು. ಎಲ್ಲ ಪ್ರತಿಯೊಂದನ್ನು ಅವರೇ ಪ್ಲಾನ್ ಮಾಡಿದ್ದು. ಇವನ್ ನಮ್ ರಿಕ್ವೈರ್ಮೆಂಟ್ ಪ್ರಕಾರನೇ ಸ್ವಲ್ಪ ಆಲ್ಟ್ರೇಷನ್ಸ್ ಇದ್ದು ಅವು ಇವನ್ನೆಲ್ಲ ಮಾಡಿಕೊಟ್ಟು. ಇದು ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಇಲ್ಲಿ ನಾವು 1 ಕಾರ್ ಮತ್ತೆ 1 ಬೈಕ್ ನ ಪಾರ್ಕಿಂಗ್ ಮಾಡ್ಕೋಬಹುದು. ಇದು ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ನಮ್ಗೆ 11/18 ಅಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾ 11/8 ಅಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಮತ್ತೆ ನೀವು ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಫ್ಲೋರಿಂಗ್ ಎಲ್ಲ ನಾವು ಲಪೋತ್ರಾನೇ ಯೂಸ್ ಮಾಡಿರೋದು, ಆಂಟಿ ಸ್ಕಿಡ್. ಇದು ನಮ್ಗೆ ಪರ್ ಸ್ಕ್ವೇರ್ ಫೀಟ್ 180 ರೂಪೀಸ್ ಅಲ್ಲಿ ನಮ್ಗೆ ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ. ವಾಲ್ಗೆಲ್ಲ ನೋಡಿ ನೀವು ಹಾಗೆ ಬಂದ್ರೆ ವಾಲ್ ನೋಡೋದಾದ್ರೆ ಇದೆಲ್ಲ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡೋದು. ಪರ್ ಸ್ಕ್ವೇರ್ ಫೀಟ್ 50 ರೂಪೀಸ್ ಇದು ನಮ್ಗೆ ಸಿಗುತ್ತೆ. ವಿತ್ ಕಲರ್ ಕಾಂಬಿನೇಷನ್ ಗೋಸ್ಕರ ಇಲ್ಲಿ ಗ್ರೂ ಮಾಡಿ ಅದು ಬ್ಲಾಕ್ ಕಲರ್ ಗ್ರಾನೈಟ್ ನ ಅಟ್ಯಾಚ್ ಮಾಡಿರೋಂಥದ್ದು. ಇಲ್ಲ ಹಾಗೆ ಬಂದ್ರೆ ನಮ್ಗೆ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಅದಕ್ಕೂ ಮುಂಚೆ ನಮ್ಗೆ ಇಲ್ಲಿ ಟೀಕುಡ್ ಡೋರ್ ಕಾಣಿಸ್ತಾ ಇದೆ. ಇದು ನಮ್ ಪ್ಯಾಕೇಜಸ್ ಅಲ್ಲೇ ಮೈನ್ ಡೋರ್ ಮತ್ತೆ ಪೂಜಾ ರೂಮ್ ಎಲ್ಲ ನಮ್ ಪ್ಯಾಕೇಜಸ್ ಅಲ್ಲೇ ಟೀಕುಡ್ ಅಲ್ಲೇ ಬಂದಿರುತ್ತೆ. ಇದು ಬ್ರಾಸ್ ಆಗಿರ್ಬೋದು, ಇದೆಲ್ಲ ತುಂಬಾ ಯೂನಿಕ್ ಆಗಿ ಬಂದಿದೆ. ಮತ್ತೆ ಇದು ಕಂಪ್ಲೀಟ್ ನಮ್ಗೆ 75K ಅಲ್ಲಿ ಕಂಪ್ಲೀಟ್ ಇದು ಟೀಕುಡ್ ಡೋರ್ ನಮ್ಗೆ ಸಿಗ್ತಾ ಇದೆ. ಡೋರ್ ಕಮ್ ವಿತ್ ವಿಂಡೋ ಅಂತಾನೆ ಹೇಳ್ಬೋದು. ಬನ್ನಿ ಒಳಗಡೆ ಹೋಗೋಣ. ಇವಾಗ ನಾವು ಹಾಲಿಗೆ ಎಂಟ್ರಿ ಆಗ್ತಾ ಇದೀವಿ. ಹಾಲ್ ನೋಡ್ಬೋದು ತುಂಬಾ ವಿಶಾಲವಾಗಿ ಬಂದಿದೆ ಹಾಲ್ ನಮ್ಗಿದು. ಇದು ನಮ್ಗೆ 16/19 ಅಲ್ಲಿ ಇದು ಕಂಪ್ಲೀಟ್ ಹಾಲ್ ಸಿಗ್ತಾ ಇದೆ. ಫ್ಲೋರಿಂಗ್ ಎಲ್ಲ ಅಬ್ಸರ್ವ್ ಮಾಡೋದಾದ್ರೆ ಇದೆಲ್ಲ ಗ್ರಾನೈಟ್ ನ ಯೂಸ್ ಮಾಡಿರೋದು. ಇದೆಲ್ಲ ನಮ್ಗೆ 120 ರೂಪಿ ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ. ಇನ್ನು ನಾವಿಲ್ಲಿ ಹಾಗೆ ಬಂದ್ರೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್ ಇಲ್ಲಿ 2 ವಿಂಡೋಸ್ ನ ಪ್ರೊವೈಡ್ ಮಾಡಿರುವಂತದ್ದು. ಹಾಗೆ ಇಲ್ಲಿ ನಮ್ಗೆ ದೇವ್ರ ಮನೆ ಸಿಗ್ತಾ ಇದೆ, ಪೂಜಾ ರೂಮ್. ಇದೆಲ್ಲ ನಮ್ಗೆ ಕಂಪ್ಲೀಟ್ ಟೀಕುಡ್ಡೇ ಬರ್ತಾ ಇದೆ. ಪೂಜಾ ರೂಮ್ ಕೂಡ ಅಬ್ಸರ್ವ್ ಮಾಡ್ಬೋದು ನೀವು. ಅಂಡ್ ಇದು ಹ್ಯಾಂಡಲ್ ವಿತ್ ಒಂದು ಸಿಂಪಲ್ ಆಗಿ ಗಣೇಶ ಟೈಪ್ ಅಲ್ಲಿ ಹ್ಯಾಂಡಲ್ ಕೊಟ್ಟಿರೋದು. ಇದು ನಮ್ಗೆ ಪೂಜಾ ರೂಮ್ 5/4 ಅಲ್ಲಿ ಕಂಪ್ಲೀಟ್ ಪೂಜಾ ರೂಮ್ ಸಿಗ್ತಾ ಇರೋದು. ವಾಲ್ಗೆಲ್ಲ ನೋಡೋದಾದ್ರೆ ಇಲ್ಲೆಲ್ಲ ವೈಟ್ ಟೈಲ್ಸ್ ವಿತ್ ಗೋಲ್ಡನ್ ಬಿಡ್ಡಿಂಗ್ ಮಾಡಿರುವಂತದ್ದು. ಮತ್ತೆ ಫ್ಲೋರಿಂಗ್ ಎಲ್ಲ ನಾರ್ಮಲ್ ಗ್ರಾನೈಟೇ ಕಂಟಿನ್ಯೂ ಆಗಿದೆ. ಬನ್ನಿ ಹಾಗೆ ನಮ್ಗೆ ಕಿಚನ್ ಸಿಗ್ತಾ ಇದೆ. 30-40 ಸೈಟ್ ಅಲ್ವಾ ಸರ್? ನೀವು ರೆಂಟ್ ಅಲ್ಲಿ ಕೂಡ ಮಾಡಿಸ್ಕೋಬಹುದಿತ್ತಲ್ಲ ಫುಲ್ ಕಂಪ್ಲೀಟ್ ಓನ್ ಪರ್ಪಸ್ ಏನಕ್ಕೆ ಅಂತ? ಅದೇ ಆಕ್ಚುಲಿ ನಮ್ ಪ್ಲಾನ್ ಇದ್ದಿದ್ದು ನಮ್ಮ ಹೋಗೋವರು ಜಾಸ್ತಿ ಜನ ಇದ್ರು. ನಾವು ಫಸ್ಟ್ ರಿಕ್ವೈರ್ಮೆಂಟ್ ಮೈಂಡ್ ಇದ್ದಾನೆ ಇದ್ದಿದ್ದೆ ನಾವು
ಫಸ್ಟ್ ಇಂದ ಕೆಳಗಿಂದಾನೆ ಡುಪ್ಲೆಕ್ಸ್ ಇರ್ಲಿ ಅಂತ ನಾನು ಪ್ಲಾನ್ ಅಲ್ಲೇ ಓಕೆ ಇದ್ದಿದ್ದು. ಓಕೆ. ಎಲ್ಲರೂ ಅದೇ ಸಜೆಸ್ಟ್ ಮಾಡ್ತಾ ಇದ್ರು, ಫಸ್ಟ್ ಒಂದು BHK ಮಾಡಿ ಆಮೇಲೆ ಮಾಡ್ಬೋದಲ್ಲ ಅಂತೇಳಿ. ಹೌದು. ಬಟ್ ರೂಮ್ಸ್ ಎಲ್ಲ ಆಲ್ಮೋಸ್ಟ್ 2 ರೂಮ್ಸ್ ಆಗೋ ತರ ರೂಮ್ಸ್ ಹೌದು, ಬಂದಿದೆ. ಒಳ್ಳೆ ಸಫಿಶಿಯಂಟ್ ಆಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ನಮ್ಗೆ ಅದೇ ರಿಕ್ವೈರ್ಮೆಂಟ್ ಅದೇ ಇದ್ದಿತ್ತು, ಅಂದ್ರೆ ನಾವೇ ಇರ್ಬೇಕು, ನಮ್ಗೆ ಸಫಿಶಿಯಂಟ್ ಆಗಿ ಇರ್ಲಿ ಅಂತೇಳಿ. ಅದೆಲ್ಲ ಇಲ್ಲಿ ಸ್ವಲ್ಪ ಬೋರಿನ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸಫಿಶಿಯಂಟ್ ಕಾವೇರಿ ನೀರು ಇರೋದ್ರಿಂದ ನಮಗೂ ರೆಂಟ್ ಬೇಡ ಅಂತೇಳಿ ಇದ್ ಮಾಡಿದ್ದೆ. ಈಗ ನಾವ್ ಇಲ್ಲಿಗೆ ಕಿಚನ್ ಗೆ ಎಂಟ್ರಿ ಆಗ್ತಾ ಇದೀವಿ. ಕಿಚನ್ ನಮ್ಗೆ 11/8 ಅಲ್ಲಿ ಕಿಚನ್ ಸಿಗ್ತಾ ಇದೆ. ಕಿಚನ್ 11/8 ಅಲ್ಲಿ ಸಿಗ್ತಾ ಇದೆ. ಕೌಂಟರ್ ಟಾಪ್ ಎಲ್ಲ ನಾವು ಕ್ವಾಡ್ಸ್ ನ ಯೂಸ್ ಮಾಡಿರೋದು. ಇದು ನಮ್ಗೆ ಪರ್ ಸ್ಕ್ವೇರ್ ಫೀಟ್ 1100 ರೂಪಾಯಿಂದ ಬರ್ತಾ ಇದೆ. ಅಂಡ್ ವಾಲ್ಗೆಲ್ಲ ನಾವು ನಾರ್ಮಲ್ ಕಿಚನ್ ಟೈಲ್ಸ್ ನ ಯೂಸ್ ಮಾಡಿರೋದು. ಇನ್ ಇಲ್ಲಿ ವಾಶ್ ಬೇಸಿನ್ ನ ಪ್ರೊವೈಡ್ ಮಾಡಿದೀವಿ, ವಿತ್ ಟ್ಯಾಪ್ ಕೂಡ ಇಲ್ಲೊಂದು ಪ್ರೊವೈಡ್ ಮಾಡಿದೀವಿ. ಬನ್ನಿ, ಇಲ್ಲಿ ಹಾಗೆ ಯುಟಿಲಿಟಿ ಇದೆ. ಇದು ನಮ್ಗೆ ಯುಟಿಲಿಟಿ ನಮ್ಗೆ 10/5 ಅಲ್ಲಿ ಯುಟಿಲಿಟಿ ಕಂಪ್ಲೀಟ್ ಸಿಗ್ತಾ ಇದೆ. ಇಲ್ಲಿಗೆಲ್ಲ ನಾರ್ಮಲ್ ಟೈಲ್ಸ್ ನ ಗ್ರಾನೈಟ್ ನ ಯೂಸ್ ಮಾಡಿ ಕೊಟ್ಟಿರೋದು, ವಿತ್ ಇಲ್ಲಿ ಗ್ರಾನೈಟ್ ನ ಯೂಸ್ ಮಾಡಿ ಒಂದು ವಾಶ್ ಬೇಸಿನ್ ನ ಕೊಟ್ಟಿರೋಂಥದ್ದು ವಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ನಮ್ಗೆ ಒಂದು ರೂಮ್ ಸಿಗ್ತಾ ಇದೆ. ಇದೆಲ್ಲ ನಮ್ಗೆ ಲ್ಯಾಮಿನೇಟೆಡ್ ಡೋರ್ ಬರ್ತಾ ಇದೆ, ವಿತ್ ರೆಡ್ ಸಾಲ್ ಫ್ರೇಮೇ ಬರ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಕಂಪ್ಲೀಟ್ ರೂಮ್ ನಮ್ಗೆ 11/8 ಅಲ್ಲಿ ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು. ಮತ್ತೆ ವಿಶಾಲವಾಗಿ ಕೂಡ ಬಂದಿದೆ. ಫ್ಲೋರಿಂಗ್ ಎಲ್ಲ ನಾರ್ಮಲ್ ಗ್ರಾನೈಟೇ ಕಂಟಿನ್ಯೂ ಆಗಿದೆ. ಮತ್ತೆ ಇಲ್ಲಿ ವೆಂಟಿಲೇಷನ್ ಗೋಸ್ಕರ 2 ವಿಂಡೋಸ್ ನ ಕ್ರಾಸ್ ವೆಂಟಿಲೇಷನ್ ಕೂಡ ಈಸಿಯಾಗಿ ಆಗುತ್ತೆ. ಇಲ್ಲಿ 2 ವಿಂಡೋಸ್ ನ ಪ್ರೊವೈಡ್ ಮಾಡಿರೋದು, ವಿತ್ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ ಇಲ್ಲಿ. ಇದೆಲ್ಲ ನಮ್ಗೆ WPC ಡೋರೇ ಬರ್ತಾ ಇದೆ, ವಿತ್ WPC ಫ್ರೇಮ್ ಶಟರ್ ಎಲ್ಲ WPC ದೇ ಬರ್ತಾ ಇದೆ. ಅಂಡ್ ಫ್ಲೋರಿಂಗ್ ಎಲ್ಲ ನಾವು ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿರೋದು. ಮತ್ತೆ 10 ಫೀಟ್ ವರೆಗೂ ವಾಲ್ಗೆಲ್ಲ ಟೈಲ್ಸ್ ನ ಕೊಟ್ಟಿದೀವಿ. ಇದೆಲ್ಲ ನಮ್ಗೆ ನಾರ್ಮಲ್ ಟೈಲ್ಸ್ 50 ರೂಪೀಸ್ ಇಂದ ಪರ್ ಸ್ಕ್ವೇರ್ ಫೀಟ್ ಸಿಗುತ್ತೆ. ಬನ್ನಿ ಹಾಗೆ ಮೇಲ್ ಹೋಗೋಣ. ಮೇಲ್ಗಡೆ ಇವಾಗ ನಮ್ಗೆ ಇಲ್ಲಿ 2 ರೂಮ್ಸ್ ಇದೆ. ಬನ್ನಿ ಅಲ್ಲಿ ಹೋಗೋಣ. ಇಲ್ಲಿ ನೀವು ಸ್ಟೇರ್ ಕೇಸ್ ನ ಅಬ್ಸರ್ವ್ ಮಾಡೋದಾದ್ರೆ ನಮ್ಗೆ ಇದು 3 ಫೀಟ್ ಅಲ್ಲಿ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಮತ್ತೆ ಕಲರ್ ಕಾಂಬಿನೇಷನ್ ನೋಡಿ ನೀವು, ಲಪೋತ್ರ ವಿತ್ ಸ್ಮಾರ್ಟ್ ಮಾರ್ಬಲ್ ನ ಕಲರ್ ಕಾಂಬಿನೇಷನ್ ಆಗಿ ಮಾಡಿರೋಂಥದ್ದು. ಸ್ಮಾರ್ಟ್ ಮಾರ್ಬಲ್ ನಮ್ಗೆ 105 ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ. ಅಂಡ್ ಇದೆಲ್ಲ SS ರೈಲಿಂಗ್ ವಿತೌಟ್ ಗ್ಲಾಸ್ ನ ಯೂಸ್ ಮಾಡಿರೋದು. ನಮ್ಗೆ ಸೆಂಟ್ರಲ್ಲಿ ಸ್ವಲ್ಪ ಯುನಿಕ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಸ್ಟೋನ್ ತರ ಮಾಡಿರೋಂಥದ್ದು. ಬನ್ನಿ ಹಾಗೆ ಮೇಲ್ ಹೋಗೋಣ. ನೀವು ಮುಂಚೆ ಜಯನಗರಲ್ಲಿ ಇದ್ರಿ ಅಂತ ಹೇಳಿದ್ರಿ. ನಿಮ್ಗೆ ಇಲ್ಲಿಗೆ ಆಕ್ಚುಲಿ ಹತ್ತತ್ರ 10 ಕಿಲೋಮೀಟರ್ಸ್ ಅಂತೂ ಆಗುತ್ತೆ. ಕೆಲವು ಬಿಸಿ ಇರ್ತೀರಾ, ಆಲ್ಮೋಸ್ಟ್ ನೋಡ್ದೆ ನಾನು ಈಗ ವಿಡಿಯೋ ಮಾಡ್ಬೇಕಾದ್ರೆ ಕೆಲಸದಲ್ಲೆಲ್ಲ. ಸೊ ಅಪ್ಡೇಟ್ಸ್ ಎಲ್ಲ ಯಾವ ತರ ಬರ್ತಾ ಇತ್ತು? ನೀವು ಕೆಲವೊಂದ್ ಸತಿ ವಿಸಿಟಿಗೆ ಬರೋ ಅಂದ್ರೆ ಸೈಟಿಗೆ ಬರೋದಕ್ಕಾಗಿರೋದಿಲ್ಲ ಅಂತ ಸಂದರ್ಭದಲ್ಲಿ ನಮಗೆ ಯೂಶಲಿ ವಾಟ್ಸ್ಆಪ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಪ್ರತಿಯೊಂದು ಅವತ್ತಿನ ದಿನದ ಅವತ್ತು ಅಪ್ಡೇಟ್ಸ್ ಆಗ್ತಾ ಇರ್ತಾರೆ. ನಾವ್ ಇರ್ಲಿ ಬಿಡ್ಲಿ ಅವ್ರ ಕೆಲಸ ಪಾಡಿಗೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅದ್ರದ್ದು ನಮಗೆ ಏನ್ ಪ್ರಾಬ್ಲಮ್ ಇಲ್ಲ. ಈವನ್ ಡೈಲಿ ಬೇಸ್ ಅಪ್ಡೇಟ್ಸ್ ಏನೇ ಇದ್ರು ರಿಕ್ವೈರ್ಮೆಂಟ್ ಏನೋ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ಗ್ರೂಪ್ಸ್ ಅಲ್ಲೇ ಅಪ್ಡೇಟ್ ಮಾಡ್ಬಿಡ್ತಾರೆ. ಈವನ್ ನಮ್ ಸೈಟ್ ಇಂಜಿನಿಯರ್ ಹರ್ಷಿತ್ ಇದ್ರು, ಅವರು ಯೂಶಲಿ ಸೈಟ್ ಗ್ರೂಪ್ ಅಲ್ಲೇ ಅಪ್ಡೇಟ್ ಮಾಡ್ತಾ ಇದ್ರು. ಸೈಟ್ ಇಂಜಿನಿಯರ್ ಹರ್ಷಿತ್ ಅವ್ರ ಅಂತ ಬಂದ್ರಿ ನೀವೇನೆ. ಹರ್ಷಿತ್ ಅವ್ರು ಯಾವ ತರ ನಿಮ್ ಜೊತೆ ಇದ್ರು ಸರ್? ಇಲ್ಲ, ಹರ್ಷಿತ್ ಕೋಆಪರೇಟಿವ್ ಇದ್ರು. ಆಸ್ ಪರ್ ಅದೇ ಹೇಳಿದ ಪ್ರಕಾರ ಅವ್ರು ನಾವೇನೋ ಸಣ್ಣ ಪುಟ್ಟ ಕೆಲಸ ಇದ್ರೆ ಆಗ್ಲಿ, ಇಮಿಡಿಯೇಟ್ ಆಗಿ ಕಾಲ್ ರಿಸೀವ್ ಮಾಡೋದೇ ಆಗ್ಲಿ, ಏನೇ ಕ್ಲಾರಿಫಿಕೇಶನ್ ಬೇಕಿದ್ರು ಅವರು ಮಾಡ್ಕೊಡ್ತಾ ಇದ್ದಾರೆ. ನಮ್ಗೆ ಎಂಟ್ರಿ ಆಗ್ತಿದ್ದಂಗೆ ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಇದು ಕೂಡ ತುಂಬಾ ವಿಶಾಲವಾಗಿ ಬಂದಿದೆ. ನೀವು ನೋಡೋದಾದ್ರೆ ಮನೆಗೆಲ್ಲ ಕಂಪ್ಲೀಟ್ ನಾವು ವಿಶಾಲವಾಗಿ ಮಾಡಿರುವಂತದ್ದು. ಇದು ನಮ್ಗೆ ಫ್ಯಾಮಿಲಿ ಲಾಂಚ್ ಕಂಪ್ಲೀಟ್ 16/12 ಅಲ್ಲಿ ಕಂಪ್ಲೀಟ್ ಇದು ಫ್ಯಾಮಿಲಿ ಲಾಂಚ್ ಸಿಗ್ತಾ ಇದೆ. ಇಲ್ಲೆಲ್ಲ ನೀವು ಫ್ಲೋರಿಂಗ್ ಎಲ್ಲ ಕೆಳಗಡೆ ಯಾವ ತರ ನೋಡಿದ್ರು ಇದೆಲ್ಲ ಗ್ರಾನೈಟ್ ಇಲ್ಲಿ ಕಂಟಿನ್ಯೂ ಆಗಿರೋದು. ಮತ್ತೆ ಇಲ್ಲಿ ಅವರು ವರ್ಕಿಂಗ್ ಗೋಸ್ಕರ ಇಲ್ಲಿ ಸ್ಪೇಸ್ ನ ಮಾಡಿರುವಂತದ್ದು ಇಂಟೀರಿಯರ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನಮ್ಗೆ 1 ರೂಮ್ ಸಿಗ್ತಾ ಇದೆ. ಬನ್ನಿ, ಇದು ಕೂಡ ನಮ್ಗೆ ಕಂಪ್ಲೀಟ್ ಲ್ಯಾಮಿನೇಟೆಡ್ ಡೋರೇ ಬರ್ತಾ ಇದೆ, ವಿತ್ ರೆಡ್ ಸಾಲ್ ಫ್ರೇಮೇ ಸಿಗ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ಕಂಪ್ಲೀಟ್ ಇದು ನಮ್ಗೆ ರೂಮ್ 12/11 ಅಲ್ಲಿ ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು. ಫ್ಲೋರಿಂಗ್ ಎಲ್ಲ ಸ್ಮಾರ್ಟ್ ಮಾರ್ಬಲ್ ನೇ ಯೂಸ್ ಮಾಡಿರೋದು ಇಲ್ಲಿ. ಅಂಡ್ ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಈಸಿ ಆಗಲಿ ಅಂತ ನಾವು ಉದ್ದೇಶಕ್ಕೋಸ್ಕರ ಇಲ್ಲಿ 2 ವಿಂಡೋಸ್ ನ ಪ್ರೊವೈಡ್ ಮಾಡಿರುವಂತದ್ದು. ಮತ್ತೆ ಇಲ್ಲಿ ಒಂದು ಯುಟಿಲಿಟಿ ಇಲ್ಲೊಂದು ನಮ್ಗೆ ಬಾಲ್ಕನಿ ಕೂಡ ಸಿಗ್ತಾ ಇದೆ. ತುಂಬಾ ಸ್ಮಾಲ್ ಆಗಿ ಬಂದಿದೆ, ಬಟ್ ಚೆನ್ನಾಗಿದೆ. ಇದೆಲ್ಲ ಫ್ಲೋರಿಂಗ್ ಎಲ್ಲ ನಾವು ಯೂಸ್ ಮಾಡಿರೋದು ವೆಟ್ರಿಫೈಡ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ನ ಯೂಸ್ ಮಾಡೋದು. ಹ್ಯಾಂಡ್ ಸ್ಕಿಡ್ ವಿತ್ ಅವ್ರ ಸೇಫ್ಟಿ ಪರ್ಪಸ್ಗೋಸ್ಕರ ಇಲ್ಲಿ MS ಅಲ್ಲಿ ಗ್ರಿಲ್ಲಿಂಗ್ ನ ಮಾಡಿಸ್ಕೊಂಡಿದ್ದಾರೆ. ಅಂಡ್ ನೀವು ಇಲ್ಲಿ ಕೇಳ್ಬೋದು ಇಲ್ಲಿ ವಾಶ್ರೂಮ್ ಇಲ್ಲ ಅಂತ. ಆಕ್ಚುಲಿ ಇಲ್ಲಿ ವಾಶ್ರೂಮ್ ಇದೆ. ಬನ್ನಿ, ಇಲ್ಲಿದೆ, ತೋರಿಸ್ತೀನಿ. ಹಿಡನ್ ವಾಶ್ರೂಮ್ ಇದು.
ಇದು ವಾಶ್ರೂಮ್ ನಮಗೆ ಕಂಪ್ಲೀಟ್ 9/4 ಅಲ್ಲಿ ಸಿಗ್ತಾ ಇದೆ. ಆಲ್ಮೋಸ್ಟ್ ನೀವು ಎಲ್ಲಾ ವಾಶ್ರೂಮ್ ನಾವು 9/4 ಅಲ್ಲೇ ಕಂಪ್ಲೀಟ್ ಮಾಡಿರುವಂತದ್ದು. ಮತ್ತೆ ಫ್ಲೋರಿಂಗ್ ಎಲ್ಲ ನಾವು ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿರೋದು. ವಾಲ್ಗೆಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆನೂ 50 ರುಪೀಸ್ ಟೈಲ್ಸ್ ನ ಕವರ್ ಮಾಡಿರೋದು. 10 ಫೀಟ್ ಅಲ್ಲಿ ನಾವು ಟೈಲ್ಸ್ ನ ಕೊಟ್ಟಿರೋದು. ವಿತ್ ವಾಶ್ರೂಮ್ಸ್ಗೆಲ್ಲ WPC ಡೋರೇ ಯೂಸ್ ಮಾಡಿರೋದು. ಬನ್ನಿ ಹಾಗೆ ಇಲ್ಲಿ ಇನ್ನೊಂದು ರೂಮ್ ಇದೆ. ಮನೆ ಅಂತ ಹೇಳಿದ್ರಿ, ಇವಾಗ ತುಂಬಾ ವರ್ಷಗಳಿಂದ ಅಂತೂ ಆಸೆ ಇರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಒಂದು ಪುಟ್ಟು ಮನೆ ತಗೋಬೇಕಂತ ಆಸೆ ಇರುತ್ತಲ್ವಾ. ಇವಾಗ ನಿಮ್ ಮನೆ ಫೈನಲಿ ಆಗಿದೆ. ನಿಮ್ಗೆ ಯಾವ ತರ ನಿಮ್ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ನಿಮಗೆ ಮನೆ ಅಂತ ಬಂದಿರೋದು? ಹೌದು ಮ್ಯಾಮ್, ಅದಕ್ಕೋಸ್ಕರನೇ ನಾವು ಫಸ್ಟ್ ಇಂದ ಲಾಸ್ಟ್ ಬಹಳಷ್ಟು ವಿಡಿಯೋಸ್ ನೋಡ್ಬಿಟ್ಟು ನಾವು ಫೈನಲಿ ಕೈಟ್ಸ್ಗೆ ಕೊಡ್ಬೇಕು, ಬೇರೆ ಯಾರಿಗೂ ಕೊಡಬಾರ್ದು ಅನ್ನೋ ಮೈಂಡ್ ಸೆಟ್ ಇಂದಾನೇ ಬಂದಿರೋದು. ಓಕೆ, ಬಂದಿದ್ರಿಂದ ನಮ್ಗೆ ಆಲ್ಮೋಸ್ಟ್ ನಮಗೆ ಏನ್ ಅನ್ಕೊಂಡಿದ್ದು ಆ ತರನೇ ಬಂದಿದೆ. ಕೈಟ್ಸ್ ಕೊಟ್ಟಿದ್ದು ಏನ್ ಅನ್ನಿಸ್ಲಿಲ್ಲ, ಆಲ್ಮೋಸ್ಟ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ ಮ್ಯಾಮ್. ಆದಷ್ಟು ನಾವು ಏನ್ ಕೊಟ್ಟಿದೀವೋ ನಮ್ಮ ಅನ್ಕೊಂಡಂಗೆ ಬಂದಿದೆ ಆಲ್ಮೋಸ್ಟ್. ಹಾಗಾಗಿ ಅವ್ರಿಗೆ ಇಡೀ ಕೊಡ್ಬೋದು, ಯಾರೇ ಆದ್ರೂ ಅವ್ರ ಕೆಲಸ ಕೊಡ್ಬೋದು ಅಂತ ಕೆಲಸ ಕೊಡ್ಬೋದು ಸರ್, ಹೇಳ್ಬೋದು. ಕೈಸಿ ಕೊಡ್ಬೋದು. ಹ್ಮ್. ಇಲ್ಲಿ ನಮ್ಗೆ ಮತ್ತೊಂದು ರೂಮ್ ಸಿಗ್ತಾ ಇದೆ. ಇದು ನಮ್ಗೆ 18/11 ಅಲ್ಲಿ ಇದು ರೂಮ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ತುಂಬಾ ವಿಶಾಲವಾಗಿ ಬಂದಿದೆ ರೂಮ್ಸ್ ಎಲ್ಲ. ಫ್ಲೋರಿಂಗ್ ಎಲ್ಲ ಇಲ್ಲೂ ಕೂಡ ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿರೋದು. ಎಲ್ಲಾ ಕಡೆ ಡೋರ್ಸ್ ಅಂತ ಬಂದ್ರೆ ಲ್ಯಾಮಿನೇಟೆಡ್ ಡೋರ್ಸ್ ನಮ್ ಕಡೆಯಿಂದ ಬಂದಿರುವಂತದ್ದು. ಮತ್ತೆ ಇಲ್ಲಿ ಇಲ್ಲೂ ಕೂಡ ಒಂದು ವಾಶ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ ನಮ್ಗೆ. ಈ ವಾಶ್ರೂಮ್ ಕೂಡ ನಮ್ಗೆ 9/4 ಅಲ್ಲೇ ಕಂಪ್ಲೀಟ್ ವಾಶ್ರೂಮ್ ಸಿಗ್ತಾ ಇರೋದು. ಇಲ್ಲೂ ಕೂಡ ಎಲ್ಲಾ ತರ ಒಂದೇ ತರ ಟೈಲ್ಸ್ ನ ಯೂಸ್ ಮಾಡಿ ಫ್ಲೋರಿಂಗ್ ಆಗ್ಲಿ ವಾಲ್ಗಾಗ್ಲಿ ಯೂಸ್ ಮಾಡಿರೋದು. ಹಾಗೆ ವಿಂಡೋಸ್ ಅಬ್ಸರ್ವ್ ಮಾಡೋದಾದ್ರೆ ನೀವು UPVC ಅಲ್ಲಿ ವುಡನ್ ಅಲ್ಲಿ ಕಲರ್ಸ್ ಅಲ್ಲಿ ಬಂದಿರುವಂತದ್ದು ವಿಂಡೋಸ್ ಇದು. ಬನ್ನಿ ಹಾಗೆ ಇಲ್ಲಿ ನಮ್ಗೊಂದು ಬಾಲ್ಕನಿ ಸಿಗ್ತಾ ಇದೆ. ಇಲ್ಲಿ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಈಚೆಯಿಂದ ನಿಂತ್ಕೊಂಡು ನೋಡುವಾಗ ಇದೆಲ್ಲ ನಮ್ಗೆ ಏನಂತ ಗೊತ್ತಾಗುತ್ತೆ. ಇದೆಲ್ಲ ನಾನು ಈಚೆ ಎಕ್ಸ್ಪ್ಲೈನ್ ಮಾಡಿದಾಗೆ SSL ವಿತ್ ಗ್ಲಾಸ್ ಬರ್ತಾ ಇದೆ, ವಿತ್ ಅವ್ರ MS ಅಲ್ಲಿ ಗ್ರಿಲ್ಲಿಂಗ್ ನ ಮಾಡಿಸ್ಕೊಂಡಿರೋದು. ಮತ್ತೆ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ನೀವು ಇದೆಲ್ಲ ಆಂಟಿಸ್ಕಿಟ್ ಟೈಲ್ಸ್, ಮ್ಯಾಟ್ ಫಿನಿಶ್ ಅಲ್ಲಿ ಆಂಟಿಸ್ಕಿಟ್ ಟೈಲ್ಸ್ ನ ಬಂದಿರುವಂತದ್ದು. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸೇಫ್ಟಿ ಪರ್ಪಸ್, ಇದೆಲ್ಲ ಸೇಫ್ಟಿ ಪರ್ಪಸ್ಗೋಸ್ಕರನೇ ಗ್ರಿಲ್ಲಿಂಗ್ ನ ಮಾಡಿರುವಂತದ್ದು. ಬನ್ನಿ ಹಾಗೆ ಮೇಲೆ ಹೋಗೋಣ. ಮೇಲೆ ಇನ್ನೊಂದು ರೂಮ್ ಇದೆ, ಅದೇ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಪೂಜೆ ಅಂತ ಎಲ್ಲ ಆದಂಗ್ ಮನೆ ಕೇಳಿದಾರ ಯಾರು ಕನ್ಸ್ಟ್ರಕ್ಷನ್ ಮಾಡಿರೋದು ಚೆನ್ನಾಗಿದೆ ಅಂತ? ಯಾವ್ದು ಮ್ಯಾಮ್, ಸಖತ್ ಜನ ಕೇಳಿದ್ರು, ಸಖತ್ತಾಗಿ ಬಂದಿದೆ. ಎಲ್ಲಾ ಪ್ಲಾನಿಂಗ್ ಹೇಳಿದ್ ಫಸ್ಟ್, ಪ್ಲಾನಿಂಗ್ ವೈಸ್ ಸಖತ್ತಾಗಿ ಬಂದಿದೆ, ಸಖತ್ತಾಗಿ ಮಾಡಿದ್ದಾರೆ. ಈವನ್ ಎಲಿವೇಶನ್ ಕೂಡ ಪ್ಲಾನ್ ಮಾಡಿರೋದೆಲ್ಲ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳಿದ್ರು. ಬಂದವರೆಲ್ಲ ಅದನ್ನ ಹೇಳಿದ. ಆಲ್ಮೋಸ್ಟ್ ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಬಗ್ಗೆ ಎಲ್ಲ ಹೇಗೆ ಅನಿಸ್ತು ಸರ್ ನಿಮಗೆ? ಕ್ವಾಲಿಟಿ ಚೆನ್ನಾಗೇ ಬಂದಿದೆ ಮ್ಯಾಮ್. ಕ್ವಾಲಿಟಿ ನೋಡಿದ್ರೆ ನೀವೇ ಈಗ ನೋಡಿದ್ರೆ ಎಲ್ಲೋ ಒಂದು ಇದಿಲ್ಲ, ಒಂದು ಡ್ಯಾಮೇಜ್ ಇಲ್ಲ, ಒಂದು ಇದಿಲ್ಲ, ಚೆನ್ನಾಗಿ ಬಂದಿದೆ. ಮತ್ತೆ ಪ್ರತಿಯೊಂದನ್ನು ನಾವು ಪೇಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಕರೆಕ್ಟ್ ಆಗಿ ನಾವು ಅನ್ಕೊಂಡಂಗೆ ಮಾಡಿದ್ದಾರೆ. ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ಅಂತಾನೆ ಹೇಳ್ಬೋದು. ಕಾಂಪ್ರಮೈಸ್ ನೀವೇ ಹೇಳ್ಬಿಟ್ರಿ, ಕ್ವಾಲಿಟಿ ವೈಸ್ ನೋ ಕಾಂಪ್ರಮೈಸ್ ಕೈಟ್ಸ್. ಇವಾಗ ಮೇಲ್ಗಡೆ ಒಂದ್ ರೂಮ್ ಇದೆ, ಸೊ ಅದೇ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೀವು ನೋಡೋದಾದ್ರೆ ಆಲ್ಮೋಸ್ಟ್ ನೀವ್ ಎಲ್ಲಾ, ಬಟ್ ನಾನು ಲೈಟ್ಸ್ ಎಲ್ಲೂ ಆನ್ ಮಾಡಿಲ್ಲ ಈ ಮನೆಗೆ ಜಾಸ್ತಿ ಎಲ್ಲಾ ಕಡೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ. ಬಟ್ ಬೆಳಕು ಎಲ್ಲಿಂದ ಬರ್ತಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ಸ್ಕೆಲೆಟ್ ನ ಪ್ರೊವೈಡ್ ಮಾಡಿದೀವಿ, ಅದರಿಂದ ಬೆಳಕು ಮನೆಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಇಲ್ಲಿ ಒಂದು 6 ಫೀಟ್ ಅಲ್ಲಿ ಒಂದು ವಿಂಡೋಸ್ ನ ಪ್ರೊವೈಡ್ ಮಾಡಿರೋದು, ಸ್ಲೈಡಿಂಗ್ ವಿಂಡೋ ವಿತ್ 1 ಮಸ್ಕಿಟೋ ಮೆಶ್ ಬರ್ತಾ ಇದೆ. ಬನ್ನಿ ಹಾಗೆ ಒಂದು ರೂಮ್ ಇದೆ. ಇಲ್ಲಿ ನಮ್ಗೆ ಒಂದು ರೂಮ್ ಸಿಗ್ತಾ ಇದೆ. ನೀವು ಫ್ಲೋರಿಂಗ್ ನೋಡಿ, ಇದು ನಮ್ಗೆ ಕಂಟಿನ್ಯೂ ರೂಮ್ ಎಲ್ಲ ಆಲ್ಮೋಸ್ಟ್ ಬಂದು ನಮ್ಗೆ ಸ್ಮಾರ್ಟ್ ಮಾರ್ಬಲ್ ಬರ್ತಾ ಇದೆ. ಮತ್ತೆ ಆ ಕಡೆ ಆಂಟಿಸ್ಕಿಟ್ ಟೈಲ್ಸ್ ಲಪೋತ್ರ ಬರ್ತಾ ಇದೆ. ಸೆಂಟ್ರಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಗ್ರಾನೈಟ್ ನ ಕೊಟ್ಟಿರೋದು. ಇದೊಂದು ಯುನಿಕ್ ಲುಕ್ ನ ಕೊಡ್ತಾ ಇದೆ ನಮ್ಗೆ. ಇದು ಕಂಪ್ಲೀಟ್ ರೂಮ್ ನಮ್ಗೆ 11/14 ಅಲ್ಲಿ ಇದು ಕಂಪ್ಲೀಟ್ ರೂಮ್ ನಮ್ಗೆ ಸಿಗ್ತಾ ಇದೆ. ಇನ್ನು ಕ್ಲೈಂಟ್ ಇವಾಗ ತಾನೇ ಶಿಫ್ಟ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲೇ ಎಲ್ಲ ಐಟಮ್ಸ್ ಇದೆ. ವಿತ್ ಇಲ್ಲಿ 2 ವಿಂಡೋಸ್ ನ ಪ್ರೊವೈಡ್ ಮಾಡಿರೋದು, ಮತ್ತೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇಲ್ಲಿ ಬಂದಿದೆ. ಇದು ಕೂಡ ನಮ್ಗೆ 9/4 ಅಲ್ಲಿ ಕಂಪ್ಲೀಟ್ ಇದು ವಾಶ್ರೂಮ್ ನಮ್ಗೆ ಸಿಗ್ತಾ ಇರೋದು. ಇಲ್ಲೂ ಕೂಡ ನಾವು ನಾರ್ಮಲ್ ಟೈಲ್ಸ್ 50 ರುಪೀಸ್ ಯೂಸ್ ಮಾಡಿರೋದು. ಫ್ಲೋರಿಂಗ್ ಕೂಡ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿರೋದು. ಬನ್ನಿ ಹಾಗೆ ಇಲ್ಲೊಂದು ಟೆರೆಸ್ ಇದೆ. ಇದೆಲ್ಲಾನು ಕೂಡ ನಮ್ಮ ಆಲ್ಮೋಸ್ಟ್ ಎಲ್ಲಾ ಮನೆಗೂ ಕೂಡ ಎಲ್ಲಾ ರೂಮ್ಸ್ಗೂ ಕೂಡ ಲ್ಯಾಮಿನೇಟೆಡ್ ಡೋರ್ಸ್ ಯೂಸ್ ಮಾಡಿರೋದು. ಇಲ್ಲಿ ನಮ್ಗೆ ಟೆರೆಸ್ ಸಿಗ್ತಾ ಇದೆ. ಆಲ್ಮೋಸ್ಟ್ 1 ಡೋರ್ ಬಂದು ಮತ್ತೆ ಇನ್ನೊಂದು ಗೇಟ್ ನ ಮಾಡಿಸ್ಕೋತಾರೆ ಟೆರೆಸ್ ಸೇಫ್ಟಿ ಪರ್ಪಸ್ಗೋಸ್ಕರ. ಇಲ್ಲೂ ಅಷ್ಟೇ 1 ಡೋರ್ ಬಂದಿದೆ ಇಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಒಂದು MS ಅಲ್ಲಿ ಗೇಟ್ ನ ಮಾಡಿಸ್ಕೊಂಡಿದ್ದಾರೆ ಅವರು. ಇದೆಲ್ಲ ಅವ್ರು ಎಕ್ಸ್ಟ್ರಾ ಪೇ ಮಾಡಿ ಮಾಡಿಸ್ಕೊಂಡಿರ್ತಾರೆ, ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಬಂದಿರೋದಿಲ್ಲ. ಇಲ್ಲಿ ಟೆರೆಸ್ ಕೂಡ ತುಂಬಾ ವಿಶಾಲವಾಗಿ ಬಂದಿದೆ. ಮನೆ ಎಷ್ಟು ವಿಶಾಲವಾಗಿದೆಯೋ ಟೆರೆಸ್ ಅಷ್ಟೇ ವಿಶಾಲವಾಗಿ ಕೂಡ ಬಂದಿರುತ್ತೆ.
ಫ್ಲೋರಿಂಗ್ ಎಲ್ಲ ನೀವು ನೋಡ್ಬೋದು ಡ್ಯಾಮ್ ಪ್ರೂಫ್ ಪೇಂಟ್ ನ ಯೂಸ್ ಮಾಡಿರೋದು. ಇದು ಯೂಸ್ ಮಾಡೋದ್ರಿಂದ ಕ್ರಾಕ್ಸ್ ಆಗ್ಲಿ ಫ್ಯೂಚರ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಆಗ್ಲಿ ನಮ್ಗೆ ಬರೋದಿಲ್ಲ. ಮೇಲ್ ನೋಡೋದಾದ್ರೆ ಇದೆಲ್ಲ WPC ಶೀಟ್ಸ್ ನ ಯೂಸ್ ಮಾಡಿರೋದು. ಕೆಳಗಡೆ ನಿಂತ್ಕೊಂಡು ನೋಡುವಾಗ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು, ಮತ್ತೆ ಒಂದು ಮೇಲ್ಗಡೆ ಬಂದಾಗ ಒಂದು ಟ್ರೆಡಿಷನಲ್ ಲುಕ್ ಕೂಡ ನಮ್ಗೆ ಕೊಡುತ್ತೆ. ಇನ್ನು ಇಲ್ಲಿ ನಾವು ಬಟ್ಟೆ ಒಗೆಯೋದಕ್ಕೋಸ್ಕರ ಒಂದು ಕಲ್ ಹಾಕಿ ಕೊಟ್ಟಿದೀವಿ, ಮತ್ತೆ MS ಅಲ್ಲಿ ಇದನ್ನ ಬಟ್ಟೆ ಒಣಗಾಕೋದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ನ ಮಾಡಿರೋದು, ವಿತ್ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ನ ಇಟ್ಕೊಳ್ಳೋದಕ್ಕೋಸ್ಕರ ಪಾಯಿಂಟ್ ನ ಮಾಡ್ಕೊಟ್ಟಿರೋದು. ಅಂಡ್ ಇಲ್ಲಿ ಮೇಲ್ಗಡೆ ನಾವು ಹೋಗೋದಕ್ಕೋಸ್ಕರ ಲ್ಯಾಡರ್ ಹೋಗೋದಕ್ಕೋಸ್ಕರ ಒಂದು ಸ್ಟೆಪ್ಸ್ ನ MS ಅಲ್ಲಿ ಪ್ರೊವೈಡ್ ಮಾಡಿದೀವಿ. ಕೈಟ್ಸಿಕ್ ಪ್ರಾಜೆಕ್ಟ್ ಕೊಡ್ಬೋದಾ ಸರ್? ಶೋರ್ 100% ಕೊಡ್ಬೋದು. ಹೇಳ್ತೀರಾ ಅದನ್ನ ವೀಕ್ಷಕರಿಗೋಸ್ಕರ? ಕೈಟ್ಸಿಕ್ ಪ್ರಾಜೆಕ್ಟ್ ಕೊಟ್ರೆ ಯಾವುದೇ ರೀತಿ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ. ಹೌದು ವೀಕ್ಷಕರೇ, ಈ ನಮ್ ಪ್ರಕಾರ ಇದನ್ನ ನೋಡಿರೋ ಪ್ರಕಾರ ನಾವು ಇದೇ ಅಲ್ಲ, ನಾವು ಬಹಳಷ್ಟು ಬಿಲ್ಡಿಂಗ್ ನೋಡಿದ್ವಿ ಇದಕ್ಕಿಂತ ಮುಂಚೆ, ಕೊಡೋಕ್ಕಿಂತ ಮುಂಚೆನೂ ಕೂಡ ಅವ್ರು ಸೈಟ್ ವಿಸಿಟ್ಸ್ ಎಲ್ಲ ಮಾಡಿಸ್ತಾರೆ. ಅದು ನೋಡ್ಬಿಟ್ಟು ನೆಕ್ಸ್ಟ್ ನಾವು ಡಿಸಿಷನ್ ತಗೊಂಡಿದ್ದು. ಹಾಗಾಗಿ ನಮ್ಮ ಪ್ರಾಜೆಕ್ಟ್ ಕೂಡ ಅವರು ಆಸ್ ಪರ್ ನಮ್ಮ ಏನ್ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರನೇ ಮಾಡಿದ್ದಾರೆ. ಯಾವುದೇ ಸಂಶಯ ಇಲ್ದಂಗೆ ಕೈಟ್ಸ್ಗೆ ಪ್ರಾಜೆಕ್ಟ್ ಕೊಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮನೆ ಹೇಗ್ ಬಂದಿದೆ ಅಂತ. ನಿಮ್ಗೆ ಇನ್ನೂ ಯಾವುದೇ ತರ ವಿಡಿಯೋಸ್ ಬೇಕಂತ ನನಗೆ ತಿಳಿಸಿ, ಮತ್ತೆ ಯಾವ ತರ ಮನೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ಎಲ್ಲಾನು ತಿಳಿಸ್ಕೊಡಿ ನೀವು. ಮತ್ತೆ ನಿಮ್ಗೂ ಇದೇ ತರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂದ್ರೆ ಕೆಳಗಡೆ ನಮ್ಮ ನಂಬರ್ನ ಕೊಟ್ಟಿರ್ತೀವಿ, ಕರೆ ಮಾಡಿ. ಜಯನಗರ 7th ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇರುತ್ತೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಏನೇ ಕ್ಲಾರಿಫಿಕೇಶನ್ ಇದ್ರು ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಒಂದು ಲಿಂಕ್ ಹಾಕಿರ್ತೀವಿ ಫಾರ್ಮ್ ನ ಫಿಲ್ ಮಾಡೋದಕ್ಕೆ, ಅದನ್ನ ಫಿಲ್ ಮಾಡಿ ನಾವು ಆದಷ್ಟು ಬೇಗ ನಿಮ್ನ ರೀಚ್ ಮಾಡ್ತೀವಿ. ಥ್ಯಾಂಕ್ ಯು.